ಮಂಜುಶ್ರೀ ಟಿವಿ ಇವರು ಮಂಗಳೂರಿನ ಚಾನೆಲ್ ಆಗಿದ್ದು ಮಾನ್ಯದ ಒಬ್ಬ ನವ ಯುವಕ ಇದರಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಅವರ ಮಂಜುಶ್ರೀ ಟಿವಿ ಅದರ ಲಾಂಛನ ಲೋಗೋವನ್ನು ಬಿಡುಗಡೆ ಮಾಡುವಂತಹ ಸಮಯ. ಶ್ರೀ ಗುರುಗಳ ದಿವ್ಯ ಹಸ್ತದಿಂದ ಅವರು ಅನಾವರಣ ಮಾಡ್ತಾ ಇದ್ದಾರೆ. ಮಂಜುಶ್ರೀ ಟಿವಿ ಇವತ್ತು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಲೋಕಾದ್ಯಂತ ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೆ ಈ ವಾಹಿನಿಯು ಮುಂದಿನ ದಿನಗಳಲ್ಲಿ ಅಂದರೆ ಜನವರಿಯಿಂದ ಮಂಗಳೂರು, ಕಾಸರಗೋಡು ಹಾಗೂ ಉಡುಪಿ ಅಂದರೆ ನಮ್ಮ ಈ ತುಳುನಾಡಿನ ಈ ಮಣ್ಣಿನಲ್ಲಿ ತಮ್ಮ ಪ್ರಸಾರವನ್ನು ಕೇಬಲ್ ಮೂಲಕವೂ ಕೂಡ ಪ್ರಸಾರ ಮಾಡುವುದಕ್ಕಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮಂಜುಶ್ರೀ ಟಿವಿ ವಾಹಿನಿಯವರು ಮುಂದಿನ ನಮ್ಮ ಕ್ಷೇತ್ರದ ಕಾರ್ಯಚಟುವಟಿಕೆಗಳಲ್ಲಿ ಹಾಗೂ ಬ್ರಹ್ಮಕಲಶೋತ್ಸವ ಮಹಾ ಉತ್ಸವದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾರೆ. ಹಾಗೆಯೇ ನಮ್ಮ ಇಲ್ಲಿನ ಕೆಲಸ ಕಾರ್ಯಗಳನ್ನು ಲೋಕದಾದ್ಯಂತ ಪ್ರಸಾರ ನೀಡಿ ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಎಂಬುದಾಗಿ ಸದ್ವಿಶ್ವಾಸದೊಂದಿಗೆ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ಒಳ್ಳೆಯ ಒಂದು ಹೆಸರು ಮಂಜುಶ್ರೀ ಅನ್ನುವಂಥ ನನಗೆ ಅದು ಕೂಡ ಈಶ್ವರನಿಗೆ ಒಂದು ಪ್ರಿಯವಾದಂಥ ಹೆಸರು. ಅದರಲ್ಲಿ ಉದನೇಶ್ವರದ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅಂತ ಒಂದು ಹೆಸರುಳ್ಳಂಥ ಒಂದು ಸುದ್ದಿವಾಹಿನಿ ಇವತ್ತು ಟಿವಿಯ ರೂಪಕ್ಕೆ ಬರ್ತಾ ಇರೋದು ನಮಗೆ ಅದು ಬಹಳಷ್ಟು ಸಂತೋಷದ ವಿಷಯ. ಇವತ್ತು ನಮ್ಮ ದೇವಸ್ಥಾನಗಳಲ್ಲಿರ್ಬೋದು ಅಥವಾ ನಮ್ಮ ಧಾರ್ಮಿಕವಾದಂತಹ ಸಾಂಸ್ಕೃತಿಕವಾದಂಥ ಬಹಳಷ್ಟು ವಿಷಯಗಳನ್ನು ಜನರು ಕುಳಿತಲ್ಲಿಗೆ ತಲುಪಿಸುವಂಥ ಒಂದು ಮಾಧ್ಯಮ ಅಂದರೆ ಇಂತಹ ಚಾನಲ್ಗಳು. ಯಾಕಂದರೆ ಎಲ್ರಿಗೂ ಎಲ್ಲ ಕಡೆಯಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ಅಂತಹ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ತಾವು ಇರುವಲ್ಲೇ ನೋಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದರಿಂದಾಗಿ ದೊರೆಯುತ್ತದೆ. ಮತ್ತು ಅಪರೂಪವಾಗಿ ಬಹಳಷ್ಟು ಖರ್ಚು ಮಾಡಿ ಮಾಡುವಂತಹ ಕಾರ್ಯಕ್ರಮಗಳು ಒಂದು ದಾಖಲೆಯಾಗಿ ಒಂದು ಡಾಕ್ಯುಮೆಂಟ್ ಆಗಿ ಅದು ಯೂಟ್ಯೂಬ್ನಲ್ಲಿ ಉಳಿತಾರೆ. ಯಾರಿಗೆ ಯಾವಾಗ ಬೇಕಾದರೂ ಅದನ್ನು ತೆಗೆದು ನೋಡುವಂಥ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಮಂಜುಶ್ರೀ ಅನ್ನುವಂಥ ಒಂದು ಸುದ್ದಿವಾಹಿನಿ ಅದರಿಂದ ಇವತ್ತು ಟಿವಿ ಮಾಧ್ಯಮಕ್ಕೆ ಅದು ಮತ್ತೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇರೋದು ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಧಾರ್ಮಿಕ ಬಂಧುಗಳಿಗೆ ಅದೊಂದು ಸಂತೋಷದ ರೀತಿಯ ನಿಮ್ಮ ಈ ಹಮ್ಮಿಕೊಂಡಂಥ ಈ ಯೋಜನೆ ನಿಮ್ಮ ಈ ಏನು ಚಾನಲ್ ಇದೆ ಅದು ಖಂಡಿತವಾಗಿ ಯಶಸ್ವಿಯಾಗಲಿ. ಅದಕ್ಕಾಗಿ ಎಲ್ಲ ದೇವದೇವರುಗಳ ಅನುಗ್ರಹ ಇರಲಿ ಮತ್ತು ಎಲ್ಲ ಸಮಾಜ ಬಾಂಧವರ ಒಂದು ಬೆಂಬಲ ಇರಲಿ ಅಂತ ಈ ರೀತಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದ ಸಮಯದಲ್ಲಿ ತಮ್ಮ ಈ ಒಂದು 10 ನಿಮಿಷವನ್ನು ಮೀಸಲಿಟ್ಟದಕ್ಕಾಗಿ ಧನ್ಯವಾದಗಳು. ಹಾಗೆ ತಮ್ಮ ಆಶೀರ್ವಾದ ತಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ